ನೈಟ್ ವೇರ್ ಮಾಡೋಣ ಅನ್ಕೊಂಡಿದ್ದಾರೆ. ಬ್ಲೌಸ್ ಸ್ವಲ್ಪ ವರ್ಕ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ. ಏನಾಯ್ತು? ಎನರ್ಜಿ ಲಾಸ್ ಆಗ್ಬಿಟ್ಟೈತಾ? ಟೀ ಕುಡಿಬೇಕಾ? ಟೀ ಕುಡಿದ್ರೇನೆ ಎನರ್ಜಿ ಬರೋದು ಅಲ್ಲಿ ತನಕ. ಫ್ರೆಂಡ್ಸ್, ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಹೇರ್ ಗ್ರೋತ್ ಆಗ್ತಿರೋ ಜೊತೆಗೆ ಹೇರ್ ಫಾಲ್ ಆಗ್ತಾ ಇತ್ತು. ತುಂಬಾನೇ ಸ್ಪ್ಲಿಟ್ಸ್ ಆಗಿತ್ತು ಅಂತಾನೆ ನಾನು ಹೇರ್ ಕಟ್ ಮಾಡಿಸಿದ್ದು. ಎಷ್ಟು ನೀಟಾಗಿ ವಾಶ್ ಆಗಿದೆ, ನೀಟಾಗಿ ಸರ್ವಿಸ್ ಆಗಿದೆ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯಾ ನವೀನ್. ಫ್ರೆಂಡ್ಸ್, ಇವತ್ತು ಈವ್ನಿಂಗ್ ಇಂದ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಅಮ್ಮನ ಮನೆಗೆ ಬಂದಿದ್ದೀವಿ. ಇವತ್ತು ನಮ್ಮಮ್ಮ ನಾನು ನೆನ್ನೆ ಅವರೆಕಾಯಿ ತಂದ್ಕೊಟ್ನಲ್ಲ, ಅವರೆಕಾಳು ಸಾಂಬಾರ್. ನಾನು ಎಡಿ ಅಂತ ಕೊಟ್ಟೆ, ಅವರಿದ್ ಸಾಂಬಾರೇ ಮಾಡ್ಬಿಟ್ಟಿದ್ಯಾ? ಅದಕ್ಕೆ ನಾನು ಓಕೆ ಓಕೆ ನಾನೇನ್ ಅನ್ಕೊಂಡೆ ಗೊತ್ತಾ, ನಿನ್ ಹತ್ರ ಅದು ನೀರ್ ದೋಸೆ ಮಾಡಿಸ್ಕೊಂಡು ಅವರೆಕಾಳು ಗೊಜ್ಜು ಅದ್ ಫುಲ್ ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಜಾಸ್ತಿ ಬೋಲ್ತಿರ್ಲಿಲ್ಲ, ಸುಮಾರು ಆಗಿತ್ತು. ಹೌದಾ? ಫುಲ್ ಚಳಿ ಇದೆ. ಮಕ್ಳು ಇಬ್ರು ಆಟ ಆಡ್ತಾ ಇದ್ದಾರೆ. ನಾನು ಆರಾಮಾಗಿ ಬ್ಲಾಂಕೆಟ್ ಹಾಕೊಂಡ್ ಮಲ್ಗಿದ್ದೀನಿ. ಇನ್ನೊಂದೇನಂತ ಅಂದ್ರೆ, ಈಗ ನವೀನ್ ಅವರು ಹೊರಗಡೆ ಹೋಗಿದ್ರು, ಹಾಗೇನೆ ತಗೊಂಡ್ ಬನ್ನಿ, ಗೋಬಿ ತಗೊಂಡ್ ಬನ್ನಿ ಅಂತ ಹೇಳಿದೀನಿ. ಸಖತ್ತು ಒಂಥರ ಏನಾದ್ರು ತಿನ್ಬೇಕನ್ಸ್ತದೆ. ನಮ್ಮಮ್ಮ ಊಟನೇ ಮಾಡ್ಬಿಡು, ಹೆಂಗಿದ್ರು ನಿನ್ ಫೇವ್ರೆಟ್ ಸಾಂಬಾರ್ ಮಾಡಿದೀನಲ್ಲ ಅಂತ ಅಂದ್ರು. ನಾನು ಊಟ ಎಲ್ಲ ಬೇಡ, ನಂಗೆ ಏನಾದ್ರು ಸ್ನಾಕ್ಸ್ ತರ ತಿನ್ಬೇಕು. ಅದೇನ್ ಗೊತ್ತಾ, ಬಿಸಿ ಬಿಸಿ ಸಾಂಬಾರ್ ಅನ್ನ, ಬಿಸಿ ಬಿಸಿ ಅನ್ನದ ಜೊತೆ ತಿಂದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ರಾತ್ರಿ ಒಟ್ಟಿಗೆ ಊಟ ಮಾಡ್ತೀನಿ ಅಂತ ಹೇಳ್ದೆ. ಗೋಬಿ ತರ್ತೀನಿ ಅಂದವ್ರೆ. ನಮ್ಮಮ್ಮಂಗೆ ಒಂದು ಸೀರೆಗಳು ತಗೊಂಡಿದ್ದಾರೆ, ಅದನ್ನ ತೋರಿಸ್ತೀನಿ. ಹತ್ತದಿಲ್ಲಿ ದೊಡ್ಡಮ್ಮಂದು ಇಲ್ಲೇ. ಸೊ ಈಗ ಬೀಗ್ರು ಮನೆಯಿಂದ ಯಾವ ಸೀರೆ ಕೊಡ್ಸಿದ್ರು ಅಮ್ಮಂಗೆ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ಅದೇನಂತ ಅಂದ್ರೆ, ಅದನ್ನ ಯಾವ ಸೀರೆ ಅಂತಾರೆ? ತಾಯಿಡ್ಕೆ ಸೀರೆನಾ? ಅದೇನೋ ಹಂಗ ಅಂತಾರಂತೆ, ಅದೇನೋ ಹಂಗ ಅಂತಾರಂತೆ. ಅದಕ್ಕೇನೆ ಆ ಸೀರೆ ಅದು ನಮ್ಮಮ್ಮಂಗೆ ಮತ್ತೆ ಅವ್ರ ಓರ್ಗಿತ್ತಿ, ನಮ್ ದೊಡ್ಡಮ್ಮ ಅಂದ್ರೆ ನಮ್ಮಮ್ಮ ಇದಾರಲ್ಲ, ಅವರ ಓರ್ಗಿತ್ತಿ, ನಮ್ ಡ್ಯಾಡಿ ಅಣ್ಣನ ಹೆಂಡತಿಗೆ, ಅವ್ರಿಗೆ ರಕ್ಷಿತಾ ಅವ್ರ ಮನೆಯಿಂದ ನಮ್ಮ ಅಮ್ಮಂಗೆ ಮತ್ತೆ ನಮ್ ದೊಡ್ಡಮ್ಮಂಗೆ ತೆಗ್ದಿದ್ದಾರೆ. ನಮ್ಮ ಮನೆಯಿಂದನೂ ಅಷ್ಟೇ, ರಕ್ಷಿತಾ ಅವ್ರ ಅಮ್ಮಂಗೆ ಮತ್ತೆ ಅವ್ರ ಚಿಕ್ಕಮ್ಮನ್ಗೆ ಸೀರೆನ ತಂದಿರೋದು. ಸೊ ಅವತ್ ತಗೊಂಡ್ರು, ಅವ್ರವ್ರಿಗೆ ಚಾಯ್ಸ್ ಬಿಟ್ಬಿಟ್ರು. ನೀವು ಅದ್ ಹೆಂಗೆ ಅಂದ್ರೆ, ಅವರು ಕೊಡ್ಸೋದು ನಾವು ಕೊಡ್ಸೋದು, ಅದೊಂದು ಸಂಪ್ರದಾಯ, ಕೊಡ್ಸ್ಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ತಗೊಳ್ಳಿ ಅಂತ ತಗೊಂಡಿದ್ದಾರೆ. ಅದನ್ನ ತೋರಿಸ್ತೀನಿ. ಆಮೇಲೆ ನಮ್ಮ ಅತ್ತೆ ಒಂದ್ ಸ್ಯಾರಿ ತಗೊಂಡಿದ್ದಾರೆ, ಸೋದರತ್ತೆ ಬಂದಿದ್ರಲ್ಲ, ಅವ್ರದ್ದು ಸ್ಯಾರಿ ತೋರಿಸ್ತೀನಿ. ಆದ್ಮೇಲೆ ಇವ್ರು ಒಂದ್ ಸ್ವಲ್ಪ ಸಿಂಪಲ್ ಆಗಿರೋದು ಒಂದೆರಡು ಸೀರೆ ತಗೋಣ ಅಂತ ನಾದ್ನಿ ಮತ್ತೆ ಅದಕ್ಕೆ ಇಬ್ರು ಒಂದೊಂದ್ ಸೀರೆ ತಗೊಂಡ್ರು. ಅದ್ಯಾವ್ದು ಅಂತಾನು ತೋರಿಸ್ತೀನಿ. ಈಗ ನಾನು ಸ್ಯಾರೀಸ್ನ ತೋರಿಸ್ತೀನಿ. ಇದು ಯಾವುದು ಅಂತ ಅಂದ್ರೆ, ಇದೊಂಥರ ಇದ್ರ ಕಲರ್ ಇದೆ, ಒಂಥರ ಆನಿಯನ್ ಪಿಂಕ್ ಅಂತ ಹೇಳ್ತಾರಲ್ಲ, ಸೊ ಆ ಕಲರು. ಇದು ನಮ್ಮ ಅತ್ತೆ ಸೋದರತ್ತೆ ಇದ್ರಲ್ಲ, ಅವ್ರು ತಗೊಂಡಿದ್ದು ಸ್ಯಾರಿ. ಒಂಥರ ಕಾಪರ್ ಇದ್ರಲ್ಲಿ ಬರುತ್ತೆ, ಟಿಶ್ಯೂ ಸ್ಯಾರಿ. ಇದೆಲ್ಲ ಚೆನ್ನಾಗಿದೆ ಅಂತ ಅನ್ಸುತ್ತೆ, ನಾನೇ ಸೆಲೆಕ್ಟ್ ಮಾಡಿದ್ದು. ಚೆನ್ನಾಗಿದ್ಯಾ? ಆಮೇಲೆ ಈಗ ನಮ್ಮ ಅಮ್ಮಂಗೆ ತುಂಬಾ ಬೇಗನೆ ಸೆಲೆಕ್ಟ್ ಮಾಡ್ಕೊಂಡ್ರು, ಏನ್ ತುಂಬಾ ಜಾಸ್ತಿ ಸಮಯ ತಗೊಳ್ಳಿಲ್ಲ. ಈ ಪ್ರೈಸ್ ಅಲ್ಲಿ ಅಂತ ಹೇಳಾದ್ಮೇಲೆ ಬೇಗನೆ ಶಾಪಿಂಗ್ ಮುಗಿಸ್ಕೊಂಡ್ರು. ಇದು ನಮ್ಮ ಅತ್ತೆದು ಆಕ್ಚುಲಿ ಬಂದಿದ್ರಲ್ಲ, ಅವ್ರು ತಗೊಂಡಿದ್ದು ಸ್ಯಾರಿ. ಇನ್ನು ನಮ್ಮ ಅಮ್ಮ ಮತ್ತೆ ದೊಡ್ಡಮ್ಮಂಗೆ ಯಾವ್ದು ಆರ್ಯ, ಯಪ್ಪ ನನ್ನ ಮಕ್ಳು ಇಬ್ರು ಇದಾರಲ್ಲ, ಇವನೀಗ ಮಾತು ಬೇರೆ ಬರ್ತಾ ಇದೆ, ಗೊಜ 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 ಅಂತ ಇರ್ತಾನೆ. ಆರ್ಯ, ಇದು ನೋಡಿ, ಇದು ಅಷ್ಟೇ, ಇದು ಕೂಡ ಟಿಶ್ಯೂ ಸ್ಯಾರಿ. ಇದೊಂಥರ ಸಿಲ್ವರ್ ಕಲರ್, ಬಾರ್ಡರ್ ಬಂದು ಈ ತರ ಒಂಥರ ಪಿಂಕ್ ಮರೂನ್ ಆ ಕಲರ್ ಬರುತ್ತೆ. ಇದು ಕೂಡ ಟಿಶ್ಯೂ ಸ್ಯಾರಿನೇನೆ. ಇದು ನಮ್ ದೊಡ್ಡಮ್ಮ ಅಂದ್ರೆ ಹೇಳಿದ್ನಲ್ಲ, ನಮ್ಮ ಮಮ್ಮಿ ಇದಾರಲ್ಲ, ನಮ್ಮ ಅಮ್ಮನ ವಾರ್ಗಿತ್ತಿನೋ ಏನಮ್ಮ, ವಾರ್ಗಿತ್ತಿ ಅಜ್ಜಿನ ಅಂತೆ, ಆಯ್ತಾ? ಇದೊಂದು. ಇದು ಇನ್ನೊಂದು ನಮ್ಮ ಅಮ್ಮಂಗೆ ಬೀಗ್ರು ಮನೆಯಿಂದ ಕೊಡ್ಸಿರುವಂತದ್ದು. ಇದು ಸೇಮ್, ಇದು ಎಲ್ಲ ಟಿಶ್ಯೂ ಸಿಲ್ಕ್ಸೇನೆ, ಬಟ್ ಕಲರ್ ಕಾಂಬಿನೇಷನ್ ಇದು ಸ್ವಲ್ಪ ಒಂಥರ ಯೆಲ್ಲೋ ಅಂಡ್ ಲ್ಯಾವೆಂಡರ್ ಕಲರ್ ಬಾರ್ಡರ್ ಬರುತ್ತೆ. ಅಂಡ್ ಚೆನ್ನಾಗಿದೆ ಸ್ಯಾರಿ ಡಿಸೈನ್ ನೋಡಿ. ಮಧ್ಯ ಇದು ಬರುತ್ತೆ, ಏನು ಅಂದ್ರೆ ಲ್ಯಾವೆಂಡರ್ ಕಲರ್ ಅಲ್ಲೇನೆ ಫ್ಲವರ್ ಬರುತ್ತೆ. ಅಂಡ್ ಫಸ್ಟ್ ಅಮ್ಮ ಆಕ್ಚುಲಿ ಇದು ನೋಡಿದ್ರು. ಆಮೇಲೆ ನಮ್ಮ ಅಮ್ಮಂಗೆ ಯೂಶಲಿ ಯೆಲ್ಲೋ ಅಂಡ್ ರೆಡ್ ಅಂದ್ರೆ ನಮ್ಮ ಅಮ್ಮಂಗೆ ಸಿಕ್ಕಾಪಟ್ಟೆ ಇಷ್ಟ. ಸ್ಯಾರೀಸ್ ನ ತಗೋಬೇಕಾದ್ರೆ ಅವ್ರು ಫಸ್ಟ್ ಕಣ್ಗೆ ಹೋಗೋದು ಯೆಲ್ಲೋ ಅಂಡ್ ರೆಡ್. ಈ ಸ್ಯಾರಿ ತೋರ್ಸದ್ನಲ್ಲ, ಎರಡು ಆಕ್ಚುಲಿ ಸೇಮ್ ಪ್ರೈಸ್ನೆ. ಫಸ್ಟ್ ದೊಡ್ಡದಾಗ ರೆಡ್ ಬಾರ್ಡರ್ ಇತ್ತಲ್ಲ, ಅದು ನೋಡ್ಬಿಟ್ಟು ಅದನ್ನ ತಗೊಂತೀನಿ ಅಂದ್ರು. ಆಮೇಲೆ ಅವ್ರಿಗೆ ಬಾಡಿ ಫುಲ್ ಯೆಲ್ಲೋ ಬರುತ್ತಲ್ಲ,
ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮಕ್ಳದು ಮಧ್ಯ ಮಧ್ಯ ಮ್ಯೂಸಿಕ್ ಇರುತ್ತೆ. ಅಥರ್ವ 1-2 ನಿಮಿಷ ಈಚೆ ಆಟಾಡಿಸ್ತಾರೋ ಅಲ್ಲೇ, ಮಗು ಕೈ ಮೇಲೆ ಹರಿಸ್ಬಿಟ್ಟಿಯಾ ಆಯ್ತಾ. ಈ ಸ್ಯಾರಿನ ಆಮೇಲೆ ಅಮ್ಮ ಚೂಸ್ ಮಾಡಿದ್ರು. ಇದು ತಾಯಿ ಇಡ್ಕೆ ಸೀರೆ. ಇವರೆಲ್ಲ ಗೆಲ್ತಾರೆ, ನಂಗೆ ನಗು ಬರ್ತಾ ಇರುತ್ತೆ. ತಾಯಿ ಇಡ್ಕೆ ಸೀರೆ ಅಂತೆ. ಅವ್ರಿಗೆ ತಾಯಿಡ್ಕೆ ಸೀರೆ ಅನ್ನೋದು ನಮ್ಗಲ್ಲ, ಅವ್ರಿಗೆ ತಾಯಿಡ್ಕೆ ಸೀರೆ ಅನ್ನೋದು ಹುಡುಗಿ ತಾಯಿ. ಎಷ್ಟ್ರು ಗಿರ್ಚ್ತೀರಾ? ಯಾರಿಗೆ? ಅವ್ರಿಗೆ ನಾವು ಕೊಡಿಸ್ತೀವಲ್ಲ ಅದು ತಾಯಿಡ್ಕೆ ಸೀರೆ, ಇದೇನು ತಾಯಿಡ್ಕೆ ಸೀರೆ ಅನ್ನಲ್ಲ, ಬೀಜ ಸೀರೆನೇ ಇದು. ಅಂದ್ರೆ ನಮ್ಮನೆಯಿಂದ ಅವ್ರು ಕೊಡಿಸ್ತೀವಲ್ಲ, ಅಂದ್ರೆ ತಾಯಿಗೆ ಅವ್ರ ತಾಯಿ ಕೊಡಿಸ್ತೀವಲ್ಲ ಹುಡುಗಿ ತಾಯಿಗೆ, ಅದನ್ನ ತಾಯಿಡ್ಕೆ ಸೀರೆ. ಅದು ತಾಯಿಡ್ಕೆ ಸೀರೆ ಅನ್ನೋದು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ನಮ್ಮ ಅತ್ತೆ ಇದೊಂದು ತಗೊಂಡ್ರು, ಸಿಂಪಲ್ ಆಗಿ ಇರ್ಲಿ ಅಂತ ಅಂದ್ಬಿಟ್ಟು. ಈ ಆರೆಂಜ್ ಅಂಡ್ ಪರ್ಪಲ್ ಕಾಂಬಿನೇಷನ್ ಇದೆಯಲ್ಲ, ಮಸ್ತ್ ಕಾಂಬಿನೇಷನ್ ಇದು. ಇದೊಂದು ಇರ್ಲಿ ಸಿಂಪಲ್ ಆಗಿ ಅಂತ ಅಂದ್ಬಿಟ್ಟು ಇದೊಂದು ತಗೊಂಡ್ರು. ಆರ್ಯ, ಅಥರ್ವ, ಮಮ್ಮಿ ವ್ಲಾಗ್ ಮಾಡ್ತಿದಾರೆ ಅಲ್ವಾ, ಸ್ವಲ್ಪ ಸೈಲೆಂಟ್ ಆಗಿ ಇರುಕಂದ. ನೋಡಿ ಫ್ರೆಂಡ್ಸ್, ಎಷ್ಟು ದಿಮಾಕು ನನ್ನ ಮಗನ್ಗೆ. ಆಮೇಲೆ ಇದು ನಮ್ಮಮ್ಮ ಅದೇ ತರದ್ರಲ್ಲಿ ಕಲರ್ ಕಾಂಬಿನೇಷನ್ ಚೇಂಜ್, ಪಿಂಕ್ ಅಂಡ್ ಕ್ರೀಮ್. ಬರೀ ಅಥರ್ವ ಮಾತಾಡ್ತಿದ್ದ, ಇವಾಗ ಇವನು ಸೇರ್ಕೊಂಡು ಮಾತಾಡಕ್ ಶುರು ಹಾಕೊಂಡು, ಸುಮ್ನಿರೋ ಬಿಟ್ಬಿಡ್ತಾನೆ. ಇದು ನಮ್ಮಮ್ಮನ ಸ್ಯಾರಿ. ಇದು ಅಮ್ಮ ಸೇಮ್, ಇಬ್ರು ಅದಕ್ಕೆ ನಾದ್ನಿ ಇಬ್ರು ಒಂದೇ ತರ ತಗೊಂಡ್ರು, ಕಲರ್ ಬೇರೆ ತಗೊಂಡ್ರು. ಇದಿಷ್ಟು ಅವತ್ತು ನಮ್ಮಮ್ಮ ಶಾಪ್ ಮಾಡಿದ್ರು. ನಮ್ಮಮ್ಮ ಏನ್ ತಗೊಂಡ್ರು ಅಂತ ತೋರಿಸಿರ್ಲಿಲ್ಲ ಅಲ್ವಾ. ಹಿಂಗೆ ಅಮ್ಮ ಈಗ ಸ್ಟಿಚಿಂಗ್ಗೆ ಬ್ಲೌಸ್ ಇದು ಹೊಲಿಯೋದಿಕ್ಕೆ ಕೊಡೋಣ, ಬ್ಲೌಸ್ ಹೊಲಿಯೋಕೆ ಕೊಡೋಣ ಅಂತ ತೆಗ್ದಿರ್ತಾ ಇದ್ರು. ಕೊಡಮ್ಮ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ನಿಮ್ಗೂ ತೋರಿಸ್ದೆ. ಚೆನ್ನಾಗಿದ್ಯಾ ಕಮೆಂಟ್ ಮಾಡಿ ಅಂತ. ಅಮ್ಮ ಇದೆಲ್ಲ ಎಲ್ಲಿ ಸ್ಟಿಚ್ ಕೊಡ್ತೀರಾ? ಅತ್ತೆ ಮೀನಾ ಬಜಾರ್ಗೇನೋ ಕೊಡ್ಬೇಕು ಅಂತಿದ್ರಲ್ಲ. ನಿಂದು ಒಂದ್ ಬ್ಲೌಸ್ ನ ವರ್ಕ್ ಮಾಡಿಸ್ತೀನಿ ಸಿಂಪಲ್ ಆಗಿ, ಮದ್ವೆ ಸೀರೆಗಳನ್ನ. ಅದು ಬೇಡ ಇದು ಬೇಡ, ನಮ್ಮ ಅಮ್ಮಂದು ಬರೀ ಇದೇನೆ. ನನ್ಗೇನಕ್ಕೆ, ನೀವ್ ಹೊಲ್ಸ್ಕೊಡಿ, ನನ್ಗೆ ಯಾವ ವರ್ಕ್ ಬೇಡ ಏನು ಬೇಡ, ನನ್ನನ್ನ ಫೋರ್ಸ್ ಮಾಡ್ಬಿಡಿ ಅವತ್ತು. ಅದಾಕಮ್ಮ ಇದಾಕಮ್ಮ, ಹಂಗಾಕಿಸ್ತಮ್ಮ ಹಿಂಗಾಕಿಸ್ತಮ್ಮ ಅಂತ ಅನ್ಕೊಂಡು ಕತೆ ಹೊಡಿತಾರೆ. ಬಟ್ ನಾನಂತೂ ಹೇಳ್ಬಿಟ್ಟಿದೀವಿ, ಈ ಮದ್ವೆಲಿ ನಾವ್ ಹೆಂಗ್ ಹೇಳ್ತೀವಿ ಹಂಗ್ ನೀನ್ ರೆಡಿ ಆಗ್ಲೇಬೇಕು ಅಂತ. ಇನ್ ಬೇರೆ ಟೈಮಲ್ಲೆಲ್ಲ ನಮ್ಮಮ್ಮ ಫುಲ್ ಸಿಂಪಲ್ ಸರಳ ಜೀವಿ, ಯಾವ್ದಕ್ಕೂ ಆಸೆ ಪಡಲ್ಲ, ಯಾವ್ದನ್ನು ತಲೆ ಕೆಡ್ಸ್ಕೊಳಲ್ಲ. ಬಟ್ ಈ ಸಲ ಮದ್ವೆಗೆ ಹೇಳಂಗೆ ಇಲ್ಲ, ನಾವ್ ಹೇಳ್ದಂಗ್ ರೆಡಿ ಆಗ್ಬೇಕು ಅಂದಿದ್ವಿ. ಏನಮ್ಮ ರೆಡಿ ಐತೆ ಇಲ್ವಾ? ಆಯ್ತು ಕಣಪ್ಪ, ನೋಡ್ತೀನಿ. ನೋಡೋದ್ ಗಿಡೋದೆಲ್ಲ ಇಲ್ಲ. ಅಲ್ಲ ಕಣೆ, ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಅದು ಅವ್ರವ್ರ ಅಭಿರುಚಿ. ಒಬ್ಬೊಬ್ರಿಗೆ ಇಷ್ಟ ಆಯ್ತದೆ, ಒಬ್ಬೊಬ್ರಿಗೆ ಏನ್ರೂ ಸೀರೆ ಉಟ್ಕೊಂಡು ರೆಡಿಯಾಗಿ ಕುತ್ಕೋಬೇಕು ಅನಿಸ್ತದೆ. ಒಬ್ಬೊಬ್ರಿಗೆ ಇಷ್ಟ ಇಲ್ಲ, ಒಂಥರ ಸಾಧಾರಣ ಜೀವನ ಸಾಕ್ಬೇಕು. ನನ್ಗಂತೂ ಅದೇನು ಇಷ್ಟನೇ ಇಲ್ಲ, ಹಂಗೆಲ್ಲ ಗ್ರ್ಯಾಂಡ್ ಆಗಿರೋ ಸೀರೆ ಉಟ್ಕೊಂಡು ರೆಡಿಯಾಗಿ ಕುತ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರು? ನಿನ್ಗಲ್ಲ, ನಿನ್ಗೇನು ಮದ್ವೆಲಿ ಏನು ಸೀರೆ ಉಟ್ಕೊಂಡ್ ಮನೆ ಕೆಲಸ ಮಾಡಕ್ ಹೋಯ್ತಿದ್ದ? ನಾವ್ ನಿಂಗ್ ಮದ್ವೆ ಬಗ್ಗೆ ಹೇಳ್ತಿರೋದು. ಅಮ್ಮ ಸ್ಯಾರಿ ನಿಜ ಎಷ್ಟು ಚೆನ್ನಾಗೈತೆ ಗೊತ್ತಾ? ಅದನ್ನ ನೀನು ವರ್ಕ್ ಮಾಡಿಸಿದ್ರೆ ಆಕ್ಚುಲಿ ಫ್ರೆಂಡ್ಸ್, ಅಮ್ಮ ಏನಂತ ಅನ್ಕೊಂಡಿರೋದು ಅಂದ್ರೆ, ಇದು ಸ್ವಲ್ಪ ಒಂಥರ ಇದಿದೆ ಅಲ್ವಾ, ಎಲ್ಲೋ ಇಶ್ ಆ ಥರ ಇದೆಯಲ್ಲ, ಮತ್ತೆ ಶೈನಿಂಗ್ ಇರೋದ್ರಿಂದ, ಟಿಶ್ಯೂ ಸ್ಯಾರಿ ಆಗಿರೋದ್ರಿಂದ ನೈಟ್ಗೆ ತುಂಬಾ ಚೆನ್ನಾಗಿರುತ್ತೆ ಅಲ್ವಮ್ಮ. ಅದಕ್ಕೆ ಇದನ್ನ ನೈಟ್ ವೇರ್ ಮಾಡೋಣ ಅನ್ಕೊಂಡಿದ್ದಾರೆ. ಬ್ಲೌಸ್ ಸ್ವಲ್ಪ ವರ್ಕ್ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದೀನಿ, ಆದ್ರೆ ಇವ್ರು ಬೇಡ ಅಂತ. ವರ್ಕ್ ಪರ್ಕ್ ಎಲ್ಲ ಇಷ್ಟ ಇಲ್ಲ. ಎಕ್ಸ್ಕ್ಯೂಸ್, ಏನಮ್ಮ? ವರ್ಕ್ ಪರ್ಕ್ ಎಲ್ಲ ಇಷ್ಟ ಇಲ್ಲ. ವರ್ಕ್ ಪರ್ಕು ಎಲ್ಲ ಏನಿಲ್ಲ, ಯಾವಾಗ್ಲೂ ಏನ್ ಮಾಡಿಸ್ಕೊಳಲ್ಲ ಆಯ್ತಾ. ಯಾವಾಗ ಯಾವ ವಯಸ್ಸಲ್ಲಿ ಏನ್ ಹಾಕಬೇಕು? ಏನಮ್ಮ ಸುಮ್ನಿರಮ್ಮ, ಎಂತೆಂತ ವಯಸ್ಸಾಗಿರೋರೆಲ್ಲ ಚೂಡಿದಾರು ಡ್ರೆಸ್ ಎಲ್ಲ ಹಾಕತ್ತಾರೆ, ಅಂತದ್ರಲ್ಲಿ ನೀನ್ ಸೀರೆ ಉಟ್ಕೊತಾ ಇದೆಯಾ, ಅದ್ರಲ್ಲಿ ಬ್ಲೌಸ್ ಒಂಚೂರು ವರ್ಕ್ ಮಾಡ್ಸಿದ್ರೆ ಏನು. ಇದು ನೋಡಿ, ಇದು ನೋಡಮ್ಮ, ಇದು ಸಿಂಪಲ್ ಆಗಿ ಐತಲ್ವಾ, ನೋಡು ಪ್ಲೇನ್ ಐತಲ್ವಾ, ಇಲ್ಲೊಂಚೂರು ಡಾಟ್ ಡಾಟ್ ತರ ಒಂದು ವರ್ಕ್, ಡಾಟ್ ಡಾಟ್ ತರ ಬಂದು ಒಂಚೂರು ಸ್ಲೀವ್ಸ್ಗೆ ಪುಟ್ಟದಾಗ ವರ್ಕ್ ಬಂದ್ರೆ ಸಖತ್ತಾಗಿ ಕಾಣುತ್ತೆ. ನೋಡಿ ಇಲ್ಲಿ ಜರಿ ಎಲ್ಲ ಚೆನ್ನಾಗಿ ಐತೆ. ಮಾತ್ರ ಈ ಸ್ಯಾರಿ ಜಾತ್ರೆ ಹಂಗಂತೆ. ನೋಡಿ ನಮ್ಮ ಅಮ್ಮ ಎಷ್ಟು ಸಿಂಪಲ್ ಅಂದ್ರೆ ಅವ್ರಿಗೊಂಚೂರು ಇಷ್ಟ ಇಲ್ಲ. ಜಾತ್ರೆ ಹಂಗ ಹಾಕೊಂಡ್ ನಾನು ವಯಸ್ಸಾದ್ಮೇಲೆ ಅದ್ ಏನ್ ಚಂದ. ನಿನ್ ಭ್ರಮೆ ಅದು. ನೀವು ಮಕ್ಳು ಹಾಕಬೇಕು ಅವೆಲ್ಲ. ಅಮ್ಮ ತಾಯಿ, ಈ ಮದ್ವೆಲ್ ಒಂದ್ ದಿವಸ ಜಾತ್ರೆ ಹೆಂಗ್ ರೆಡಿ ಆದ್ರೂ ಪರವಾಗಿಲ್ಲ ಆಯ್ತಾ. ನಿನ್ ಮಗನ್ ಮದ್ವೆ ಮಾಡ್ತಿದ್ಯಾ ಅಮ್ಮ, ಹಾಕೊಂಡು ಈ ತರ ನಿನ್ ಮಕ್ಳು ಮದ್ವೆ ಅಂತ ಇದು ಲಾಸ್ಟ್. ಈಗ ಮಕ್ಳು ಸೊಂಟಕ್ ಸೇರಿಕೊಳ್ಳುವಾಗ ಅದೆಲ್ಲ ಹಾಕೊಂಡು, ಅಯ್ಯೋ ಏನು ಅಲ್ಲಿ ಯಾರು ಚೌಟ್ರಿಲಿ ಇರೋರು ಯಾರು ಮಕ್ಳನ್ನ ಎತ್ಕೊಳ್ಳೋದೇ ಇಲ್ಲ. ನೀನ್ ಒಬ್ಳೆ ಎತ್ಕೊಂಡಿರ್ತೀಯ, ಸುಮ್ ಕುತ್ಕಮ್ಮ. ಮಗ ಎತ್ಕೊಂಡು ಅದು ನನ್ನರ್ಗೆ ಹಿಡ್ಕೊಂಡು ನೋಡಿ
ನಮ್ಮ ಅಮ್ಮನ ಸೆಲೆಕ್ಷನ್ ಸೂಪರ್. ನಂಗೆ ಸಖತ್ ಇಷ್ಟ ಆಯ್ತು ನೀನು ಈ ಸ್ಯಾರಿ ಸೆಲೆಕ್ಟ್ ಮಾಡಿದ್ದು. ಎಷ್ಟು ಬೇಗ ಸೆಲೆಕ್ಟ್ ಮಾಡ್ಕೊಂಡೆ ಈ ಸ್ಯಾರಿನ. ಯಾವ್ದೋ ಒಂದು ಎತ್ಕೊಂಡೆ ಎತ್ತಾಗಿ. ಬಟ್ ಚೆನ್ನಾಗೈತೆ ಕಣಮ್ಮ, ಚೆನ್ನಾಗಿರೋದು ಸೆಲೆಕ್ಟ್ ಮಾಡಿದ್ಯಾ. ಬೇಗನೂ ಮಾಡ್ಕೊಂಡೆ. ಅದೇನು ಅಂತ ಅನ್ಲಿಲ್ಲ, ಯಾವ್ದೋ ಹೊತ್ತೆ ಒಂದು ಎತ್ಕೊಳ್ಳೋದ. ಫ್ರೆಂಡ್ಸ್ ಹೇಳಿ, ನಮ್ಮಮ್ಮ ಆ ಕಲರ್ ಕಾಂಬಿನೇಷನ್ ಎಷ್ಟು ಚೆನ್ನಾಗಿದೆ ಅಲ್ವಾ, ಒಂಥರ ಸೆಲೆಕ್ಷನ್ ಚೆನ್ನಾಗಿ ಮಾಡ್ಕೊಂಡ್ರು. ನಂಗೂ ಇಷ್ಟ ಆಯಿತು. ಅದು ಜರಿ ಬಂದಿರೋದು ಮತ್ತು ಮಧ್ಯ ಮಧ್ಯ ಅದು ಲ್ಯಾವೆಂಡರ್ ಕಲರಲ್ಲಿ ಬಂದಿರೋದು. ಇದು ಬ್ಲೌಸ್ ಬರೋದ್ರಿಂದ ನೋಡಿ, ಇದು ಪ್ಲೇನ್ ಇದೆ. ನೀವಾದರೂ ಹೇಳಿ ನಮ್ಮ ಅಮ್ಮನಿಗೆ, ಆಂಟಿ ನೀವು ವರ್ಕ್ ಮಾಡಿಸ್ಕೊಳ್ಳಿ ಸ್ವಲ್ಪ, ಬ್ಲೌಸ್ಗೆ ಚೆನ್ನಾಗಿ ಕಾಣುತ್ತೆ ಅಂತ. ಇದು ಸೆರ್ಗು ಬ್ಲೌಸು, ಇದು ಫುಲ್ಲು ಪ್ಲೇನ್. ಇದು ಬಾರ್ಡ್ರ್ ಬರುತ್ತೆ. ಇದು ಬರುತ್ತೆ. ಏನಿದು ಯಾರ್ಯ ನೋಡಿ, ಗೋರ್ ಬಿಸಾಕ್ತಾನೆ. ನಮ್ಮ ಆರ್ಯ ಅಂತೂ ಹೆಂಗೆ ಅಂದ್ರೆ ರಫ್ ಅಂಡ್ ಟಫ್ ಅವನು. ಮುಗೀತು ಅಜ್ಜಿದು ಸೀರೆ. ನನ್ನ ಮಗನ ಡ್ರೆಸ್ಸು ತೋರಿಸ್ತೀನಿ ಫ್ರೆಂಡ್ಸ್, ಹೆಂಗೈತೆ ಗೊತ್ತಾ, ಸಕ್ಕದಾಗೈತೆ. ನನಗಂತೂ ಎಲ್ಲರೂ ಡ್ರೆಸ್ಗಿಂತ ನನ್ನ ಮಕ್ಳು ಡ್ರೆಸ್ಸೇ ತುಂಬ ಇಷ್ಟ ಆಗಿದ್ದು. ತೋರಿಸ್ತೀನಿ. ಆ್ಯಕ್ಚುಲಿ ಅದು ನಮ್ಮನೆ ಇದೆ, ಅವತ್ತು ತೋರಿಸ್ಬೇಕು ಅಂದ್ಕೊಂಡೆ, ತೋರ್ಸೋಕ್ಕಾಗಿಲ್ಲ. ಈ ಸರಿ ಮೇಡಮ್ ಇದನ್ನ ಅಥರ್ವ ಎಲ್ಲೋ ನಿಮ್ಮ ಅಪ್ಪ ಬರಲೇ ಇಲ್ಲ, ಹೊಟ್ಟೆ ಹಸಿತೈತೆ ನನಗೆ. ನನ್ಗೆ ಗೋಬಿ ತಿನ್ಬೇಕಂತ ಅನ್ನಿಸ್ತಾ ಇದೆ. ಹಾ ಅನ್ಸುತ್ತೆ. ಈಗ ತಾನೇ ಹೊಟ್ಟೆ ತುಂಬ ಊಟ ಮಾಡಿದೆ ತಾನೆ. ಬಿಟ್ರೆ ಎಳದಾಕ್ಬಿಡ್ತಾರ ನಿನ್ ಮಕ್ಕಳು. ಎಳೆಯದ ಬಂಟುನ ಬಿಟ್ಬಿಟ್ರೆ ಬಿಸಾಕ್ಬಿಡ್ತಾನೆ ಎಲ್ಲ. ನೋಡಿ ಈಗ ಅವ್ನು ಮುಂದಕ್ಕೆ ಇಡ್ತೀನಿ, ಅವನೇನು ಮಾಡ್ತಾನೆ ಅಂತ. ಆರ್ಯ ಎಂತ ತರ್ಲೆ ನನ್ನ ಮಗ ನೋಡಿ, ಇವನು ತರ್ಲೆ ತಿಮ್ಮ. ಒಟ್ನಲ್ಲಿ ಈ ಸೀರೆ ಇಷ್ಟ ಆಯ್ತು ನನಗೆ. ನೋಡಿ ನಮ್ಮ ಅಮ್ಮಂಗೆ ಈ ತರ ನನಗೆ ಗೊತ್ತು, ಹೇಳದ್ನಲ್ಲ ನಾನು ಅವ್ರಿಗೆ ಫುಲ್ ಈ ತರ ಸಿಂಪಲ್ ಸೀರೆಗಳು ಹಗುರವಾಗಿ ಹಾಕೊಳಕ್ಕೆ ಇದು ಇಷ್ಟ ಆಯ್ತು. ಈಗ ಹಾಕ್ದಂಗೆ ಕಾಣಿಸಲ್ಲ. ಅವೆಲ್ಲ ಹೊಸಿ ದುಬಾರಿ ಒಳ್ಳೆ ಕುಕ್ಕಿ ಹೊತ್ತಂಗಾಯ್ತದೆ. ಅಯ್ಯೋ ನಿನ್ ಡೈಲಾಗ್ಗಳು ಕುಕ್ಕಿ ಹೊತ್ತಂಗಾಯ್ತದೆ ಅಂತೆ. ಒಳ್ಳೆ ಕುಕ್ಕಿ ಹೊತ್ತಂಗಾಯ್ತದೆ. ಆದ್ರೂ ಫಂಕ್ಷನ್ಗಳಿಗೆ ಆ ಥರದ್ದೇ ಅಲ್ವಮ್ಮ ಚೆನ್ನಾಗಿರೋದು. ಹಿಂಗಿರ್ಬೇಕು ಹಗುರವಾಗಿ. ಹಿಂಗೆ ಹಗುರವಾಗಿದ್ರೆ ಉಟ್ಕೊಳಕ್ಕೆ. ಬೀಗ್ರೂಟದ ಕಾರ್ಡು, ಬೀಟ್ರೂಟ್ ಎಲ್ಲ ಕಡೆ ಬೀಗ್ರೂಟಾ ಹಿಂಗಿರ್ಬೇಕು. ಹಾ ಗೋಬಿ ತಗೋಬಾ ಅಂತ ಕೇಳೋಣ ಅಂತ ಮಾಡಿದ್ದೆ. ಹೊಸುಂಡಿ ಹತ್ರ ಬರ್ತಾ ಇದ್ರೆ ನೀನ್ ಎತ್ಲೇ ಇಲ್ವಲ್ಲ. ಅದೇನು ರಿಂಗ್ ಆಗಿದ್ದು ಕೇಳಿಸ್ಲಿಲ್ಲ, ಏನೂ ಇಲ್ಲ. ಏನಪ್ಪ ನೆಟ್ವರ್ಕ್ ಇಶ್ಯೂ ಇತ್ತು ಏನ್ ಕತೆನೋ. ಆಮೇಲೆ ನಿಮ್ ಬಾವಂಗೆ ಹೇಳ್ದೆ. ಹಾ ಅವರಲ್ಲಿ ಲೇಟ್ ಆಗುತ್ತೆ ಅಂದ್ರಂತೆ, ಅದಕ್ಕೆ ಪೃಥ್ವಿ ಬರ್ತಾ ಇದ್ರೆ ಹೊಸುಂಡಿ ಹತ್ರ ಚೆನ್ನಾಗಿರುತ್ತೆ, ಬಿಸಿನೂ ಇರುತ್ತಲ್ಲ ಅಂದ್ಬಿಟ್ಟು ಅಲ್ಲೇ ತಗೊಬಂದ್ರು. ನೀನು ಫೋನ್ ರಿಸೀವ್ ಮಾಡ್ಲಿಲ್ವಲ್ಲ, ಅವನಿಲ್ಲ ಅಂದ್ಬಿಟ್ಟು ಇಲ್ಲ ಸೆಕೆಂಡ್ ಸ್ಟೇಜಲ್ಲೇ ತಗೊಬರಕ್ ಹೋದ್ರು ಏನೋ. ಇಲ್ಲ ತಗೊಬರ್ತಾರೆ ಬಿಡು, ತಗೊಬತ್ತವ್ರೆ ಆಲ್ರೆಡಿ. ನಾನು ಮೇ ಬಿ ಕನೆಕ್ಟ್ ಆಗ್ಲಿಲ್ವಲ್ಲ, ನೆಟ್ವರ್ಕ್ ಇಲ್ವೋ ಏನ್ ಕತೆನೋ ಅನ್ಕೊಂಡು ಸುಮ್ಮನಾದೆ. ಪೃಥ್ವಿ ನಿಂದ ಯಾವಾಗ ಶಾಪಿಂಗು? ಜೋರಾಗಿ ಮಾತಾಡೋ, ಎನರ್ಜಿ ಲಾಸ್ ಆಗ್ಬಿಟ್ಟೈತಾ? ಟೀ ಕುಡಿಬೇಕಾ? ಟೀ ಕುಡಿದ್ರೇನೆ ಈಗ ಎನರ್ಜಿ ಬರೋದು ಅಲ್ಲಿ ತನಕ. ಹಾ ನೀನ್ ಶಾಪಿಂಗ್ ಆಯ್ತಲ್ಲ, ಈಗ ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡೋಣ ಅಂತನ ನೀನು. ಈಗ ಆಂಟಿ ಅವ್ರ ಆಯ್ತಾಯ್ತು. ಆಂಟಿ ಅವ್ರಿಗೆಲ್ಲ ಈ ಮಂತ್ ಎಂಡೊಳಗೆ. ಈಗ ಆರ್ಯನ್ ಬರ್ಡೇಗೆ ಬರ್ತಾರಲ್ಲ, ಅವಾಗ್ಲೇನೆ ಪ್ಲಾನ್ ಮಾಡ್ಕೊಂಡು, ಈಗ ಅತ್ತೆ ಅವರು ಎಲ್ಲ ಬರ್ತಾರಲ್ಲ, ಅವಾಗ ಅವರು ಶಾಪಿಂಗ್ ಮಾಡ್ಬೇಕು ಅಂತ ಅನ್ಕೊಂಡವ್ರೆ. ಸೊ ಹೋಗ್ಬಿಟ್ಟು ಎಲ್ಲ ನವೀನ್ ಬಂದ್ರು. ಗೋಬಿ ಬಂತು. ತೆಗಿರಿ ಬಾಗ್ಲಿ ತೆಗಿರಿ.
ಹಾಗೆಯೇ ಫ್ರೆಂಡ್ಸ್, ನನ್ನ ಕಾರ್ i10 ಏನಿದೆ ಅದರದ್ದು ಫಸ್ಟ್ ಸರ್ವಿಸ್ ಇತ್ತು. ಹಾಗಾಗಿ ನವೀನ್ ಅದನ್ನು ಸರ್ವಿಸಿಗೆ ಬಿಟ್ಟಿದ್ರು. ಹಾಗೆ ಈವ್ನಿಂಗ್ ಹೋಗ್ಬಿಟ್ಟು ಸರ್ವಿಸಿಂದ ಈಸ್ಕೊಬರೋಣ ಅಂತ ಹೋಗಿದ್ದಾರೆ. ಏನೇ ಆಗಲಿ, ಸರ್ವಿಸ್ ಆದಮೇಲೆ ಕಾರ್ ಯಾವ ಥರ ಕಾಣ್ತಿರುತ್ತೆ ಅಲ್ವಾ, ಅದೊಂಥರ ಹೊಸ ಶೋರೂಮಿಂದ ಹೊಸ ಕಾರ್ ತೊಗೋತಿದ್ದೀವೇನೋ ಅನ್ನೋ ಥರ ಕಾಣ್ತಾ ಇರುತ್ತೆ. ಹಾಗೆ ಕಾಣ್ತಾ ಇತ್ತು. ಅದನ್ನು ನೋಡಿಬಿಟ್ಟು ನನಗೂ ಖುಷಿ ಆಯಿತು. ಒಂದ್ಸಲ ಅದು ಕಾರ್ ಸರ್ವಿಸ್ ಆದಮೇಲೆ ಡ್ರೈವ್ ಮಾಡೋದಿದೆಯಲ್ಲ, ಅದೊಂಥರ ಚೆನ್ನಾಗಿರುತ್ತೆ, ಫುಲ್ ಹೊಸ ಅದು. ಆ್ಯಂಡ್ ಆ್ಯಕ್ಚುಲಿ ನಾವು ಸ್ವಲ್ಪ ಲೇಟಾಗೇ ಬಿಟ್ಟಿದ್ದೀವಿ. ಆಲ್ಮೋಸ್ಟ್ 1,500 ಕಾರ್ ಸರ್ವಿಸಿಗೆ ಬಿಡಬೇಕಿತ್ತು. ನಾವು ಇನ್ನೂ ಒಂದು 100-200 ಕಿಲೋಮೀಟರ್ಸ್ ಜಾಸ್ತಿನೇ ಓಡಿಸಿದ್ವಿ. ಸೊ ಈಗ ಅವ್ರು ಈಸ್ಕೊಂಬರೋಣ ಅಂತ ಅಂದ್ಬಿಟ್ಟು, ನಮ್ದು ಇವತ್ತು ಈವ್ನಿಂಗ್ ಬೇರೆ ಬೇರೆ ಪ್ಲ್ಯಾನಿಂಗ್ ಇತ್ತು. ಆದರೆ ಕಾರ್ ಸರ್ವಿಸಿಗೆ ಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಅವರು ಕಾರ್ನ ಸರ್ವಿಸಿಂದ ಈಸ್ಕೊಬರ್ತಾ ಇದ್ದಾರೆ. ಯೂಶ್ವಲಿ ಈಗ ಫಸ್ಟ್ ಸರ್ವಿಸ್ ಏನಿರುತ್ತೆ, ಫ್ರೀ ಸರ್ವಿಸ್ ಇರುತ್ತೆ. ಗೋಬಿ ಕೇಳಿದಾಗ್ಲೇ ಅದೃಷ್ಟ ಸರಿ ಇಲ್ಲ ಅನ್ಸುತ್ತೆ. ಏನಾಯ್ತು? ಅವ್ನು ಹಾಕಿಲ್ಲ, ಅವನೇ ಗೋಬಿ ಬಿಡ್ತಾನೆ ಇನ್ನೊಂದ್ ಎಣ್ಣೆಲಿ. ಅದು ತೆಗ್ದಿ ಅದು ಬೇಯ ಗಂಟ ನಿಂತು ಮಾಡಿಸ್ಕೊಂಡು ತಂದಿದ್ದಾಯ್ತು. ಯಾರ ಹತ್ರ? ಅಲ್ಲಿ ಮಾಮೂಲಿ ಸೆಕೆಂಡ್ ಸ್ಟೇಜ್ ತಂದಿದ್ದೀನಿ ಕಣಪ್ಪ, ಬಿಡ್ತೀಯ ತರದೆ ಹೋದ್ರೆ. ಫ್ರೆಂಡ್ಸ್, ಇವನು ಏನ್ ಗೊತ್ತಾ ತೋರ್ಸೋದನ್ನ, ಯಾವ್ದೋ ಅಡ್ವರ್ಟೈಸ್ ಅಲ್ಲಿ ನೋಡ್ಬಿಟ್ಟು ಅವನೇ ಬ್ಯಾಂಡೇಜ್ ಹಾಕೊಳ್ಳೋದ್ನ ಆರ್ಯ ಎತ್ಕೊಂಡಿಲ್ಲ ಅನ್ಬಿಟ್ಟು ನೋಡಲ್ಲಿ ಹೆಂಗಡ್ತವನಿ. ಅಲ್ಲಿ ಅವ್ರ ಅಪ್ಪನ ಹೋಗ್ಬಿಟ್ಟು ಯಾವ ರೇಂಜಿಗೆ ಇಟ್ಕೊಂಡು ತಂದಿದ್ದೀನಿ. ತಗೊಂಡು ಯಾಕೆ ಹೊಟ್ಟೆ ಉರಿಸ್ತೀರಾ? ಅದೇನು ರಕ್ತ ಬರ್ತೇ ಹೋದ್ರೆ ರಕ್ತ ಬತ್ತೈತೆ ಅನ್ಕೊಂಡು ಬ್ಯಾಂಡೇಜ್ ಹಾಕೊಳಕ್ಕೆ, ಬ್ಯಾಂಡೇಜ್ ಹಾಕೊಳಕ್ ಆಸೆ ಇವನ್ಗೆ. 4 ಕೇಳಿದ್ರೆ 4 ತಂದಿದ್ದೀನಿ. 1 2 3 4 ನೋಡಿ. ಯಾವ್ದು ಅವ್ರಿಗೂ ಗೊತ್ತು. ಇದು 1. ಅಯ್ಯೋ, ಇವನೊಂಥರ ಸುಮಾನ, ಏನು ಆಗಿಲ್ದೇ ಇದ್ರು ಬ್ಯಾಂಡೇಜ್ ಹಾಕೊಳ್ಳೋ ಆಸೆಗೆ ಪಪ್ಪ ನಂಗೆ ಇಲ್ಲಿ ಬ್ಲಡ್ ಬರ್ತಾ ಇದೆ ಅನ್ಕೊಂಡು ತೋರಿಸ್ತೀನಿ. ಯಾವ್ದೊಂದು ಸಂಗಾಯ ಆಗಿರೋದು ಅಲ್ಲಿ ಹಾಕೋದು. ಲೆಫ್ಟ್ ಅಲ್ಲಿ ಏನೋ ಒಂಚೂರು ರೆಡ್ ಡಾಟ್ ಇತ್ತು. ಇದೇನೋ ಒಂಚೂರು ಉಗ್ರು ಏನೋ ಹಿಂಗ ಆಗಿರೋದಷ್ಟೇ. ರಕ್ತ ಮಾತ್ರಕ್ಕೆ ನಡಿಯಕ್ಕೆ ಆಯ್ತಲ್ಲ ಅಂತಾನೆ. 10 ರೂಪಾಯಿ ಆಕ್ಟಿಂಗ್ ಮಾಡಿದ್ರೆ 100 ರೂಪಾಯಿ ಆಕ್ಟಿಂಗ್ ಮಾಡ್ತಾರೆ. ಬಾಗ ತಿರುಗಿಸಿ ಹಾಕೊಡ್ತೀನಿ. ಸಮಾಧಾನನಾ? ಸಮಾಧಾನ ಆಯ್ತಾ? ಹೇಳು ಅದನ್ನ. ನಿನ್ನೆ ರಾತ್ರಿಯಿಂದ ತಂದಿಲ್ಲ ಅಂತ ಎಷ್ಟು ಹೊಟ್ಟೆ ವರ್ಷ ಗೊತ್ತಾ? ಹೇಳು, ಸಮಾಧಾನ ಆಯ್ತಾ? ಸಮಾಧಾನ ಆಯ್ತು ಅಂತ ಹೇಳು. ಸಮಾಧಾನ ಆಯ್ತಾ ಈಗ? ಹಾ, ಎಂತೆಂತ ನಾಟಕಗಳು ಆಡ್ತೀಯಪ್ಪ. ಹಾ, ತೆಗಿಬೇಕಾದ್ರೆ ನೋಯ್ತದೆ ಅಥರ್ವಾ? ಹಾಕಿಸ್ಕೊತವ್ರೆ ಖುಷಿಯಾಗಿ. ಅವನ್ಗೆ ಶೋಕಿ, ಇವನ್ಗೆ ಬ್ಯಾಂಡೇಜ್ ಶೋಕಿ, ಇವನ್ಗೆ ಬ್ಯಾಂಡೇಜ್ ಶೋಕಿ ಅಲ್ವಾ? ಎಲ್ಲ ಮುಖ ತೋರ್ಸು. ಸಮಾಧಾನ ಆಯ್ತಾ? ಹ್ಞೂ ಮಮ್ಮಿ ಅಂತ ಹೇಳಲ್ಲ. ಓಕೆನಾ? ಗೋಬಿ ತಿಂದಮೇಲೆ ರೂಮಿಂದ ಎದ್ದು ಬಂದಿದ್ದು. ಅಲ್ಲಿವರೆಗೂ ಸಿಕ್ಕಾಪಟ್ಟೆ ಚಳಿ ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ತಿಂದಾದ್ಮೇಲೆ ಸಮಾಧಾನ ಆಯಿತು. ಓಕೆ, ನೋಡೋಣ, ಏನೋ ಕೊರಿಯರ್ ಬಂದಿದೆ ನೋಡು ಅಂತ ಅಂದರು ಅಮ್ಮ. ಅದಕ್ಕೆ ಏನು ನೋಡೋಣ. ಆ್ಯಕ್ಚುಲಿ ನಾನು ಆರ್ಡರ್ ಏನು ಮಾಡಿದ್ದೆ ಅಂತ ನನಗೆ ಮರ್ತೋಗ್ಬಿಟ್ಟಿರುತ್ತೆ ಅದು ಇದು ಅಂತ ಅಂದ್ಕೊಂಡು. ಸೊ ಅದು ಮುಟ್ಟಿದ ತಕ್ಷಣ ನಂಗೆ ಫೀಲ್ ಆಯಿತು. ಇದು ಆ್ಯಕ್ಚುಲಿ ಬಂದು ಆಯಿಲ್ ನನ್ನ ಹೇರ್ಗೆ ಅಂತ ಬುಕ್ ಮಾಡಿರೋವಂಥದ್ದು. ಫ್ರೆಂಡ್ಸ್, ತುಂಬಾ ಹೇರ್ ಫಾಲ್ ಆಗ್ತಾ ಇತ್ತು. ಹೇರ್ ಗ್ರೋತ್ ಆಗ್ತಿರೋ ಜೊತೆಗೆ ಹೇರ್ ಫಾಲ್ ಆಗ್ತಾ ಇತ್ತು. ತುಂಬಾನೇ ಸ್ಪ್ಲಿಟ್ಸ್ ಆಗಿತ್ತು ಅಂತಾನೆ ನಾನು ಹೇರ್ ಕಟ್ ಮಾಡಿಸಿದ್ದು. ಹಾಗಾಗಿ ನನಗೆ ಸಜೆಷನ್ಸ್ ಬಂತು, ಅಶ್ವಿನಿ ಹೇರ್ ಆಯಿಲ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಆಗೋದು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅಮೆಝಾನ್ ಅಲ್ಲಿ ನಾನು ಆರ್ಡರ್ ಪ್ಲೇಸ್ ಮಾಡಿದ್ದೆ ಅಶ್ವಿನಿ ಹೇರ್ ಆಯಿಲ್ನ. ಇದು ನಾನು ಮುಂಚೆ ಆಗ್ತಾ ಇದ್ದೆ, ಸ್ವಲ್ಪ ದಿನ ಯೂಸ್ ಮಾಡಿದ್ದೀನಿ. ಏನ್ ಬಂದ್ರು ಇಸ್ಕೊಬಿಡ್ಬೇಕು ಏನಮ್ಮ. ಅಶ್ವಿನಿ ಹೇರ್ ಆಯಿಲ್ನ ಯೂಸ್ ಮಾಡಿದ್ರೆ ಸ್ವಲ್ಪ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಮತ್ತೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಅಂತ. ಸೊ ಮತ್ತೆ ನೆನಪಾಯ್ತು, ನಾನು ಯೂಶಲಿ ಯೂಸ್ ಮಾಡ್ತಾ ಇದ್ದಿದ್ದು ಈಗ ಕೊಕೊನಟ್ ಹೇರ್ ಆಯಿಲ್ ಪ್ಯಾರಾಶೂಟ್, ಅದನ್ನು ಕರೆಕ್ಟಾಗಿ ಹಚ್ತಾ ಇರಲಿಲ್ಲ. ಈಗ ಅಶ್ವಿನಿ ಹೇರ್ ಆಯಿಲ್ನ ತರಿಸ್ಕೊಂಡಿದ್ದೀನಿ. ಒಂದು ರೀಸನ್ನು ಹೇರ್ ಫಾಲ್ ಕಡಿಮೆ ಆಗಲಿ ಅಂತ. ಬಟ್ ನೋಡೋಣ, ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತೀನಿ. ನಂಗೆ ಹೇರ್ ಫಾಲ್ ಕಡಿಮೆ ಆಯ್ತಾ ಏನು ಅಂತ ನಿಮ್ಗೆ ಹೇಳ್ತೀನಿ ಆಯ್ತಾ. ಆವಾಗ ನೀವು ಕೂಡ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆನೆ ಬಜ್ಜಿ ಮೆಣಸಿನ್ಕಾಯಿ ತಂದಿದ್ದಿತ್ತಲ್ಲ, ಅದರಿಂದ ಈಗ ನಮ್ಮಮ್ಮ ಬಜ್ಜಿ ಮಾಡ್ತಾ ಇದ್ದಾರೆ. ಸೊ 2 ದಿನ ಬಜ್ಜಿ ತಿಂದಂಗಾಯಿತು. ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.